ಪ್ರಸ್ತಾಪ ಮಾಡೋದು ಅಂತಂದರೆ, ಈಗ ಇತ್ತೀಚೆಗೆ ಮಂಜುನಾಥ, ಯಾಕಂದರೆ ನಿಮಗೆ ವಂಶವೃಕ್ಷ ನೋಡಬೇಕು. ಆ ನಿಂಗಾ ಬಿನ್ ಜವರಾನ್ ಅವ್ರಿಗೆ 3 ಜನ ಮಕ್ಕಳಿರ್ತಾರೆ. 3 ಜನ. ಒಬ್ಬರು ಮಲ್ಲಯ್ಯ, ನೋಡಿ ಇದು ವಂಶವೃಕ್ಷ, ಆ ಕಾಲದಲ್ಲಾಗಿರೋದು ಇದು ವಂಶವೃಕ್ಷ. ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ 2ನೇ ಮಗ, 3ನೇ ಮಗ ದೇವರಾಜು. ವಂಶವೃಕ್ಷ ಇದನ್ನು ಕೊಡ್ತೀವಿ ನಿಮಗೆ ದಾಖಲಾತಿ. ಮಲ್ಲಯ್ಯನಿಗೆ ವಾರಸ್ದಾರ ಇರೋದಿಲ್ಲ. ದೇರ್ ಆರ್ ನೋ ಲೀಗಲ್ ಹೇರ್ಸ್. ಅವರು ಪಾವತಿ ಆಗಿಬಿಡ್ತಾರೆ. ಮೈಲಾರ್ 3 ಜನ ಸೇರಿ ಅದೇ ಬರ್ರಿ ಹೇಳ್ತೀನಿ. ಆಮೇಲೆ ಈ ಮೈಲಾರಾಯಿನ ಹೆಂಡ್ತಿ 2ನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ, ಪುಟ್ಟ ಗೌರಮ್ಮ ಹೆಂಡ್ತಿ ಅವ್ರ ಮಗ ಎಂ ಮಂಜುನಾಥ ಸ್ವಾಮಿ. ಅವ್ರ ಮಗ ಮೈಲಾರಯ್ಯನ ಅವರ ಮಗ ಮಂಜುನಾಥ ಸ್ವಾಮಿ. ದೇವರಾಜು 3ನೇ ಮಗ. ಇದಕ್ಕೆ ವಂಶವೃಕ್ಷಕ್ಕೆ 3 ಜನ ಸೈನ್ ಮಾಡಿದ್ದಾರೆ. ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ. ಮಲ್ಲಯ್ಯ, ಪುಟ್ಟ ಗೌರಮ್ಮ, ದೇವರಾಜು, ಮಂಜುನಾಥ ಸ್ವಾಮಿ 3 ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ. ಅಂದರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ? ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಇದೆಲ್ಲೇ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ. ಮಲ್ಲಯ್ಯನ 3 ಜನ ಸೈನ್ ಮಾಡಿರೋದು ಇದು ಖಾತೆ ಯಾವ ಬದಲಾವಣೆ? ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟನೇ ಇಸ್ವಿನಲ್ಲಿ? 93. 10/4/93ರಲ್ಲಿ ಈ ನಮಗೆ (464 316 ಗುಂಟೆ ಇದೆ. ಇದನ್ನು ದೇವರಾಜು ಅನ್ನೋರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಅಂತೇಳಿ ಬರ್ಕೊಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಮಲ್ಲಯ್ಯ ಫೋನ್ ಮಾಡಿ ಸೈನ್ ಮಾಡಿರ್ತಾರೆ. ಪುಟ್ಟಗೌರಮ್ಮ ಸೈನ್ ಮಾಡಿರ್ತಾರೆ. ಮಂಜುನಾಥ ಸ್ವಾಮಿ ಸೈನ್ ಮಾಡಿರ್ತಾರೆ. ದಟ್ ಮೀನ್ಸ್ ವಿಷಯ ದೇವರಾಜು ಅವರ ಹೆಸರಿಗೆ 464 ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆನ ಅವರ ಹೆಸರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಯಾಕಂದರೆ ಮಂಜುನಾಥ ಸ್ವಾಮಿ ಕರ್ಕೊಂಡೋಗಿ
ಇತ್ತೀಚೆಗೆ ಮಂಜುನಾಥ ಸ್ವಾಮಿ ಕರ್ಕೊಂಡೋಗಿ ಇತ್ತೀಚೆಗೆ ದೇವರಾಜು ಅವರು ನಮ್ಗೆ ಹಕ್ಕಿದೆ ಈ ಜಮೀನು ಮೇಲೆ ಅಂತೇಳಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಅವ್ರಿಗೆ ಮಾಡಿಕೊಟ್ಟಿದ್ದು ಇವ್ರಿಗೆ ಆಗಲೇ 4 ಎಕರೆ ಜಮೀನು ಕೊಟ್ಬಿಟ್ಟಿದ್ರು ಆಗಲೇ ಇವ್ರಿಗೆ. ಸೊ ಅದಕ್ಕೋಸ್ಕರ ಬರ್ಕೊಟ್ರು ಇವ್ರಿಗೆ, ಸೈನ್ ಮಾಡಿದ್ದಾರೆ ಇವರು 3 ಜನ. ನಾವು ಮಾಡಿಸಿರೋದಲ್ಲ ಇದು. ಇಷ್ಟೆಲ್ಲ ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನು ನಿಶ್ಚೀಮರು BJP ಅವರು. ಆಮೇಲೆ ಅವ್ರ ಹೆಸರಿಗೆ ಪಾಣಿನೂ ಕೂಡ ಮಾಡಿಕೊಟ್ಟಿದ್ದಾರೆ ದೇವರಾಜ್ ಹೆಸರಿಗೆ. ಒಂದು ಮ್ಯೂಟೇಷನ್ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ, ನಮ್ದೇನು ತಕರಾರು ಇಲ್ಲ ಮಾಡಿಕೊಡಿ ಅಂತ. ಆಮೇಲೆ ಪಾಣಿ ಎಲ್ಲ ಅವನ ಹೆಸರಿಗೆ ಬಂದಿದೆ. ಆಮೇಲೆ ಜೆ ದೇವರಾಜು ಎನ್ನುವವರ ಹೆಸರಿಗೆ ಖಾತೆ ಮಾಡಿಕೊಡಲು ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ 8ನೇ ಕ್ರಾಸ್ ಮನೆ ನಂಬರು 4038 ನಿವಾಸಿಗಳಾದಂಥ ಲೇಟ್ ನಿಂಗಯ್ಯ ಬಿನ್ ಜವರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಮೈಲಾರಾಯನವರ ಹೆಂಡತಿ ಪುಟ್ಟಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ. ಇದು ದಾಖಲಾತಿ ಆ ಕಾಲದಲ್ಲಿ. ಆಮೇಲೆ ಫ್ಯಾಮಿಲಿಯಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಜವರಾರವರ 3ನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ. ಸದರಿ ಜಮೀನು ನಿಂಗಾ ಬಿನ್ ಜವರಾರವರಿಗೆ ಸೇರಿದ್ದು. ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ. ಈಗಾಗಲೇ ನಾವು 462 ಸರ್ವೆ ನಂಬರ್ 462ರಲ್ಲಿ 4 ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ. ಆದ್ದರಿಂದ ಅರ್ಜಿದಾರರಾದ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ. ಮಲ್ಲಯ್ಯ, ಪುಟ್ಟಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ. ಮಲ್ಲಯ್ಯ 1ನೇ ಮಗ, ಮೈಲಾರನ ಹೆಂಡತಿ 2ನೇ ಪುಟ್ಟಗೌರಮ್ಮ 2ನೇ ಮಗನ ಹೆಂಡತಿ. ಆಮೇಲೆ 2ನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ಇಂಗ್ಲೀಷ್ನಲ್ಲಿ ಸಹಿ ಮಾಡಿರುತ್ತಾರೆ. ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ವರ್ಗಾವಣೆಯಾಗಿದ್ದಾವೆ. ಅದರಿಂದ BJP ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮಂಜುನಾಥ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗ ಎಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದ ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ BJPಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಅವ್ರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ, ಇಲ್ಲಿ ಇಂಗ್ಲೀಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ 20 ವರ್ಷಗಳ ನಂತರ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನು
ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ, ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಇದಾದ್ಮೇಲೆ ಮ್ಯೂಟೇಷನ್ ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಈ ಮ್ಯೂಟೇಷನ್ ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ, 464 ಸರ್ವೆ ನಂಬರ್ 464 3 ಎಕರೆ 16 ಗುಂಟಿನಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದ್ದಾರೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲಿದ್ದ ಕಡೆ ಜಗಳ ಉಂಟು ಮಾಡೋಕ್ಕೆ ಹೋಗಿದ್ದಾರಲ್ಲ ಇವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ಕೆ ಹೋಗಿದ್ದಾರಲ್ಲ, ಡಿ ಸಿ ಭೇಟಿ ಮಾಡಿಸಿ, ಮೈಸೂರಿನ ಡಿ ಸಿ ಮಾಡಿಸಿ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇಂಥ ಏನಂತ ಕರೆಯೋದು ಇವರಿಗೆ? ಶಕುನಿ ರಾಜಕೀಯ ಶಕುನಿ ತಂದಿಡೋದು. ಮನೆ ಮುರುಕರು. ಶಕುನಿ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಆಮೇಲೆ ನಿಂಗ ಹೆಸರನ್ನು ತೆಗೆದು ದೇವರಾಜ್ ಹೆಸರು ಅದೇ ಆಯ್ತಲ್ಪ ಅದೇ ಪಾವತಿ ತೋರಿಸಲ್ಲ ಈ ಮ್ಯೂಟೇಷನ್ ಮೇಲೆ ಈ ಮ್ಯೂಟೇಷನ್ ಮೇಲೆ ಪಾಣಿ ಆಯ್ತು. ಇವ್ರ ಹೆಸರಿಗೆ ಪಾಣಿಯಾಗಿದೆ, ದೇವರಾಜ್ ಅವರ ಹೆಸರಿಗೆ ಪಾಣಿಯಾಗಿದೆ. ನಿಂಗ ಹೆಸರು ತೆಗೆದು ಭೌತಿಕ ಖಾತೆ ತೆಗೆದು ಹೇಳಾಯ್ತು. ಇವ್ರ ಹೆಸರಿಗೆ ಆಗಿದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಅಧ್ಯಕ್ಷರೇ ಅಂತ ಹೇಗೆ ಮೊನ್ನೆ ಅಧ್ಯಕ್ಷರೇ ಅಂದ್ಬಿಟ್ಟು ಇದೇನಿಲ್ವಾ? ಇದಾದ್ಮೇಲೆ ಮೂಡಾದವರು ಕನ್ವರ್ಷನ್ ಮಾಡ್ತೀವಿ. ಇಲ್ಲ ಆಮೇಲೆ ಮೂಡಾದವರು ಆಮೇಲೆ ಈ ಜಮೀನನ್ನು 464 3 ಎಕರೆ 16 ಗುಂಟೆನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡ್ಕೊಂಡು ಸೈಟ್ ಮಾಡಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಯಾಕಂದರೆ ಈ ಬಿ ಜೆ ಪಿಯವರು ಮತ್ತು JDSನವರು ಏನು ಹೇಳ್ತಾರೆ ಅಂತಂದರೆ, ಅರ್ಜಿನೇ ಕೊಡದೆ ಡಿನೋಟಿಫೈ ಆಗಿಬಿಟ್ಟದೆ. ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು, ದೇವರಾಜ್ ಅನ್ನೋರು 13/8/96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. 96ರಲ್ಲಿ ಹೌದೌದು 96 ಕರೆಕ್ಟ್ 96ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದರೆ, ನನಗೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462
ರಲ್ಲಿ 37 ಗುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ. ಕುಷ್ಕಿ ಜಮೀನು ಒಟ್ಟು 4 ಎಕರೆ 13 ಗುಂಟೆ ಕುಷ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು. ದೇವರಾಜ್ ಬರೆದು ಇರೋದು ಇದು. ಪಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿ ಇದ್ದು ನಾನು ಸದರಿ ಜಮೀನನ್ನು ನಂಬಿ ಕೃಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಕುಷ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ಹೊಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ ದೇವರಾಜು. ಮಿನಿಸ್ಟ್ರು ಆಗ ಬಚ್ಚೇಗೌಡರು, BN ಬಚ್ಚೇಗೌಡರು. ಇದ್ರ ಮೇಲೆ ಫೈಲ್ ತಯಾರಾಯಿತು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಪ್ರೊಸೆಸಿಂಗ್ ನಡೀತದೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವರು ಆ ಬಾಲಸುಬ್ರಹ್ಮಣ್ಯ ಹೆಸರಿನಲ್ಲಿ ಒಂದು ಸೈಟ್ ವೆಂಕಟೇಶ ಅದೊಂದು ಪೇಪರ್ ಕಮಿಟಿ ಎಲ್ಲಿ ನೋಡಿ, ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ಬರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ಬಾಲಸುಬ್ರಹ್ಮಣ್ಯನ್ ನಿಮಗೆ ಗೊತ್ತಿರ್ಬೋದು. ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ದರು, ಸೆರಿಕಲ್ಚರ್ ಆಗಿದ್ರು, ಕಂದಾಯ ಸೆರಿಕಲ್ಚರ್ನಲ್ಲಿದ್ದರು, ಕಂದಾಯದಲ್ಲಿದ್ದರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದದು. ಖಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸು. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಗೋವಿಂದರಾಜ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್, KM ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು 3 ಜನದ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ ಡಿನೋಟಿಫೈ ಮಾಡ್ತಾರೆ. ಆಗ ಮೀಟಿಂಗ್ ಮಾಡಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಜಮೀನನ್ನು ಬಿಡ್ತೀವಿ ಅಂತ ಹಿಂದ್ಗಡೆ ಐತೆ. 98ರಲ್ಲಿ ಈ ಪ್ರೊಸೀಡಿಂಗ್ಸ್ ಓದ್ಬಿಡ್ತೀನಿ ನಿಮಗೆ, ಯಾಕೆಂದರೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ದಿ ಕಮಿಟಿ ನೋಟೆಡ್ ದಟ್ ದಿ ಮೈಸೂರು UDA in its meeting held on 24/7/1997 24/7/1997 has resolved to recommend to government to drop the acquisition proceedings in respect of land mentioned above, since this land is situated at one end of the scheme. One end of the scheme, ಕೊನೆಯಲ್ಲಿರ್ತದೆ ಯಾವುದೋ ಒಂದು ಕಡೆಗೆ, one end of the scheme. Further, it noted that in this land, the Karnataka Urban Water Supply and Drainage Board has not prepared any major plan for their scheme. No plans have been prepared for Melapura water supply scheme also. The final notification was issued during April 1992
and August, 1997, August for acquisition of the land by Muda for its scheme. The award has been passed. No award has been. No award has been passed yet, in view of the fact that if the land is denotified, the scheme will not get suffered, and no award has been passed, and also the KUWS and has not prepared any major plan in the land, and committee accepted the resolution of the MUDA and recommended for denotification. ರಾಜ್ಯದಲ್ಲಿ 19 ಪ್ರಕರಣ ಮೂಡಾದವರು ನಿರ್ಣಯ ಮಾಡಿ ಕಳಿಸಿರ್ತಾರೆ ಸ್ಟೇಟಲ್ಲಿ 19 ಬಿಡಬಹುದು ಅಂತ. ಅದರ ಆಧಾರದ ಮೇಲೆ ಇವರು ಈ ಕಮಿಟಿಯವರು ತೀರ್ಮಾನ ತಗೊಂಡು ಇವೆಲ್ಲ ನಾವು ಮಾಡಿದ್ವಾ? ಇದರಲ್ಲಿ 19 ಪ್ರಕರಣ ರಾಜ್ಯದಲ್ಲಿ 19 ಪ್ರಕರಣ ಆಮೇಲೆ ಇದ್ರ ಜೊತೆಗೆ ಇನ್ನೂ ಈ ಕೆಸರೆ 464 462 ಜೊತೆಗೆ ಇನ್ನೂ 18 ಪ್ರಕರಣಗಳನ್ನು ಬಿಟ್ಬಿಡ್ತಾರೆ ರಾಜ್ಯದ ಬೇರೆ ಬೇರೆ ಕಡೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ. ಒಟ್ಟು 19 ಪ್ರಕರಣಗಳು, ಅದರಲ್ಲಿ ಇದು ಒಂದು, ಅದು ಒಂದು, ಅದು ನೋಡಿ, ಅದು ಇದರಲ್ಲೇ 2 ಜಾಗ ಮೈಸೂರಲ್ಲಿ ಪುಟ್ಟಮ್ಮ ವೆಂಕಪ್ಪ ಅನ್ನೋದೊಂದು ನೀರಾವರಿ ಜವರ 4 acres 1262 and 462. denotification of land measuring 4 acres 13 gutas in survey number 462 and 464 of Kesare village, Mysore, UDD 499, MIB 96. ಇದು ಅವರೇ ರೆಕಮೆಂಡ್ ಮಾಡಿರೋದು, ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಕಮಿಟಿ ರೆಕಮೆಂಡ್ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ದಿ ಮೂಡಾದವರ ರೆಸಲ್ಯೂಷನ್ ಪ್ರಕಾರ ಮಾಡಿದ್ದಾರೆ. ಪುಟ್ಟಮ್ಮ ವೆಂಕಪ್ಪ